ಇಲ್ಲದನ್ನು ಗೊತ್ತಿಲ್ಲ ಅಂತ ಹೇಳ್ತಕ್ಕಂಥದ್ದು ಧರ್ಮ. ಖಂಡಿತ ಅಂದ್ರೆ ನಮಗೆ ನಾಲ್ಕನೇ ವ್ಯಕ್ತಿ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ಮಾಜಿ ಐಎಎಸ್ ಅಧಿಕಾರಿಯಾದಂತಹ ನಮ್ಮ ವಿಜಯ ಭಾಸ್ಕರ್ ಅವರು ಕೇಳಿದ್ರು, ಏನಿದು ಡೆಕ್ಕನ್ ಚೇಂಜ್ ಮೇಕ್ ಅವಾರ್ಡ್ ಕೊಟ್ಟಿದ್ದಾರಲ್ಲ, ಏನಕ್ಕೆ ಕೊಟ್ಟರು ಚೇಂಜ್ ಮೇಕ್ ಅವಾರ್ಡ್ ಅಂತಂದಾಗ ಹೇಳಿದೆ ನಾವು ಒಂದಿಷ್ಟು ಈ ವಲಸೆ ಕಾರ್ಮಿಕರ ಮಕ್ಕಳಿಗೆ ಪಾಠ ಮಾಡಿದ್ದೀನಿ, ಗುರುಗುಂಟೆಪಾಳ್ಯದ ಟ್ಯಾಲೆಂಟ್ ರೂಮ್ ಕ್ಯಾಂಪೇನ್ ಮಾಡಿದ್ದೀನಿ. ಖಂಡಿತ ಈ ಸಂದರ್ಭದಲ್ಲಿ ಪ್ರಜಾವಾಣಿ ಮತ್ತು ಡೆಕ್ಕನ್ ಹೆರಾಲ್ಡ್ ಒಂದು ಸಮೂಹ ಒಂದು ಪತ್ರಿಕೆಗಳನ್ನು ಬಯಸಿದೇನಪ್ಪ ಅಂತಂದ್ರೆ ಪ್ರತಿ ವರ್ಷ ನನಗೆ ಇಂಟರ್ವ್ಯೂ ಮಾರ್ಕ್ಸ್ ಬರ್ತಾ ಇದೆ. ಏನಕ್ಕೆ ಅಂತಂದ್ರೆ ನನ್ನ ಅಕಾಡೆಮಿಕ್ಸ್ ತುಂಬಾ ಲೋ ಇತ್ತು, ಯಾವುದೇ ತರದ ಎಕ್ಸ್ಟ್ರಾ ನಾನು ಆಕ್ಟಿವಿಟೀಸ್ ಬಹಳ ಕಡಿಮೆ ಇದ್ದಿಲ್ಲ. ಈ ಒಂದು ನನ್ನ ಸೋಷಿಯಲ್ ಆಕ್ಟಿವಿಟೀಸ್ ಮತ್ತೆ ದೇಶದ ಅತ್ಯಂತ ಒಂದು ನಂಬಿಕರ ಸಂಸ್ಥೆಯಾದಂತಹ ಡೆಕ್ಕನ್ ಹೆರಾಲ್ಡ್ ಮತ್ತೆ ಪ್ರಜಾವಾಣಿ ಅವರು ನನಗೆ ಪ್ರಶಸ್ತಿ ನೀಡಿದ್ರು. ಆ ಒಂದು ಇಂಟರ್ವ್ಯೂ ಪ್ಯಾನಲ್ ಅಲ್ಲಿ ಒಂಥರ ಅವರಿಗೆ ನನ್ನ ವ್ಯಕ್ತಿತ್ವದ ಬಗ್ಗೆ ಮತ್ತು ನನ್ನ ಸಾಮಾಜಿಕ ಕೆಲಸಗಳ ಬಗ್ಗೆ ಪಾಸಿಟಿವ್ ಒಪಿನಿಯನ್ ಕ್ರಿಯೇಟ್ ಆಯಿತು. ಆ ಪಾಸಿಟಿವ್ ಒಪಿನಿಯನ್ ಆದ ಕಾರಣದಿಂದ ಏನಾಯ್ತು, ನನಗೆ ಐ ಗಾಟ್ ಎ ಮೋರ್ ದೆನ್ ಅವರೇಜ್ ಸ್ಕೋರ್. ಸೊ 173 ಮಾರ್ಕ್ಸ್ ಕೊಟ್ಟಿದ್ದಾರೆ. ಸೊ ಆ ಮಾರ್ಕ್ಸ್ ಇಂದ ನಾನು ಇವತ್ತು